ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಈಗ ಲಿಟ್ರಲಿ ಟೈಮ್ ಬಂದು 6:15. ಸೊ 5 o'clock ಎದ್ದಿದ್ದು, ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒರೆಸಿ ಸೊ ಈಗ ಟೀ ಇಡೋಣ ಅಂತ ಹೋಗ್ತಿದ್ದೀನಿ. ಸೊ ಆ್ಯಕ್ಚುಲಿ ಲೇಟಾಗಿ ಎದ್ಬಿಟ್ಟಿದ್ದೀನಿ, ಲೇಟಾಗಿದೆ, ಏನು ಮಾಡೋದಕ್ಕೂ ಮನಸ್ಸಿಲ್ಲ. ಸೊ ಅದಕ್ಕೆ ಲೈಟಾಗಿ ಬಾಕ್ಸ್ಗೆ ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಸೊ ಪುಳಿಯೋಗರೆಗೆ ರೈಸ್ ಇಟ್ಟಿದ್ದೀನಿ. ಸೊ ಹಾಗೆ ಬಾಕ್ಸ್ಗೆ ಎಲ್ಲ ಮತ್ತು ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡೋಣ. ಸೊ ಬನ್ನಿ. ಈ ಸ್ನ್ಯಾಕ್ಸ್ಗೆ ಏನು ಹಾಕ್ಕೊಳ್ಳಿ ಅಂದರೆ ಊರಿಗೆ ನಮ್ಮ ದ್ರಾಕ್ಷಿ ಕಳಿಸಿದ್ರು. ಸೊ ಅದೇ ಇದೆ. ಸೊ ಅದೇ ಹಾಕ್ಕೊಳ್ಸೋಣ ಅಂದ್ಬಿಟ್ಟು ಇರ್ತೀನಿ. ಸೊ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಸಾಲ್ಟ್ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟರೆ ಸೊ ಏನು ಪೆಸ್ಟಿಸೈಡ್ಸ್ ಎಲ್ಲ ಹೊಡೆದಿರ್ತಾರೆ. ಸೊ ಅದರಿಂದ ಎಲ್ಲ ರಿಮೂವ್ ಆಗುತ್ತೆ. ಸೊ ಅದಕ್ಕೆ ಉಪ್ಪಲ್ಲಿ ಹಾಕಿ ನೆನೆ ಇಡ್ತಾಯಿದ್ದೀನಿ. ತರಕಾರಿ ತಂದರೆ ಇದು ಮಾಡಿದರೆ ಬೆಟರ್ ಗಾಯ್ಸ್. ಹಾಯ್ ಗೈಸ್. ಸೊ ರಾತ್ರಿ ಎಲ್ಲ ಆಲ್ಮೋಸ್ಟ್ ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಸೊ ದೇವ್ರಿಗೆ ಹೂವು ಚೇಂಜ್ ಮಾಡೋಣ ಅಂತ ಸೊ ಹೂವು ಕಿತ್ಕೊಂಡು ಬರೋಣ. ಇಟ್ಬಿಟ್ಟು ಹೆಂಗೂ ಸೋಮವಾರ ಅಲ್ವಾ, ಪೂಜೆ ಮಾಡೋಣ ಅಂತ ಸೊ ಹೋಗ್ತಾಯಿದ್ದೀನಿ. ವಿಪರೀತ ಗಾಳಿ ಗೈಸ್, ಸಕ್ಕತ್ತಿದೆ ನೋಡಿ ಗೈಸ್. ಎಷ್ಟು ಫ್ಲವರ್ಸ್ ಇದೆ ಅಂದರೆ ಆಲ್ಮೋಸ್ಟ್ ಸಕ್ಕತ್ತಿದೆ ಫ್ಲವರ್ಸು. ಇಲ್ಲೆಲ್ಲ ಕ್ಲೀನ್ ಮಾಡಿಸ್ಬೇಕು. ಯಾವಾಗ ಮಾಡಿಸ್ತೀವೋ. ಇಲ್ಲಿವರೆಗೂ ನಾನು ಇಲ್ಲಿ ಬಂದಾಗಿಂದ ತುಂಬ ಸಲ ಕ್ಲೀನ್ ಮಾಡಿಸ್ತೀವಿ. ಎಷ್ಟು ಸಲ ಕ್ಲೀನ್ ಮಾಡಿಸಿದ್ರು ಬರ್ತಾನೆ ಐತೆ. ಹೂವು ನೋಡಿ ಗೈಸ್, ಸಖತ್ತಾಗಿದೆ ಕಲರ್ ಮಾತ್ರ. ಮೊಗ್ಗು ನೋಡಬೇಕು ಗೈಸ್ ಇನ್ನು ನೀವು ನೋಡಿ. ಇದು ಪುಟಾಣಿ ಹೂವು ತುಂಬ ಚೆನ್ನಾಗಿದೆ. ಹೂವು ನಾನು ಎಲ್ಲೂ ತೊಗೊಂಡೇ ಬರೋಲ್ಲ ಗೈಸ್, ಬೇಜಾನ್ ಹೂವು ಸಿಗುತ್ತೆ ಇಲ್ಲೇ. ಸೊ ಹೊಸ ಮನೆ ಹತ್ರ ಹೋದ್ಮೇಲೆ ಏನು ಮಾಡಬೇಕು ಗೊತ್ತಿಲ್ಲ, ನೋಡೋಣ. ಸರಿ ಗೈಸ್, ಹೂವೆಲ್ಲ ಕಿತ್ಕೊಂಡು ಆಮೇಲೆ ಸಿಗ್ತೇನೆ. ಇಷ್ಟು ಹೂವು ಸಿಕ್ಕಿದೆ. ಸೊ ಈಗ ಇದನ್ನು ಫೋಟೋಗಿಟ್ಟು ಪೂಜೆ ಮಾಡಿ ಆಮೇಲೆ ಸಿಗುವ. ಪೂಜೆ ಎಲ್ಲ ಆಯಿತು. ಸೊ ಟೈಮ್ ಬಂದು 10:30 ಆಗಿದೆ. ಸ್ಟಿಲ್ ನಾನು ಇನ್ನೂ ಊಟ ಮಾಡಿಲ್ಲ. ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಸೊ ಅವ್ರ ಇಂಟೀರಿಯರ್ಗೆ ಫೋನ್ ಹಾಕಬೇಕು. ಇಲ್ಲ ಇವತ್ತು ಮರ್ತೋದ್ರೆ ಇನ್ನೊಂದು 4-5 ಡೇಸ್ ಮುಂದಕ್ಕೆ ತಳ್ತಾರೆ. ಸೊ ಅದಕ್ಕೆ ಅವ್ರ ಇಂಟೀರಿಯರ್ಗೆ ಫೋನ್ ಹಾಕಿ ಬರ್ತಾರಾ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಬರಲ್ಲ ಅಂದರೆ ಒಂದು ಸ್ವಲ್ಪ ಜಗಳ ಮಾಡಬೇಕು ಗೈಸ್. ಸೊ ಟಿಫನ್ ಮಾಡಿಕೊಂಡು ಅವ್ರಿಗೆ ಫೋನ್ ಹಾಕಿ ಮತ್ತೆ ಸಿಗ್ತೇನೆ. ಸೊ ಗೈಸ್, ನೆನ್ನೆ ಅರ್ಧಕ್ಕೆ ಪೇಂಟ್ ಮಾಡಿಬಿಟ್ಟಿದ್ದೆ. ಸೊ ಅದು ಯಾವ ಸ್ಟೇಜಲ್ಲಿದೆ ಸೊ ಅದನ್ನು ನೋಡಿ ನೆಕ್ಸ್ಟ್ ಆ ಗಿಡಕ್ಕೆಲ್ಲ ಡೆಕೋರೇಷನ್ ಮಾಡೋಣ ಬನ್ನಿ. ಸೊ ನೋಡಿ, ಈ ಸ್ಟೇಜಲ್ಲಿದೆ. ಬಣ್ಣ ಫುಲ್ ಆಲ್ಮೋಸ್ಟ್ ಡ್ರೈ ಏನಿಲ್ಲ, ಎಲ್ಲ ಡ್ರೈ ಆಗಿಬಿಟ್ಟಿದೆ. ಕೈಗೂ ಏನು ಅಂಟಿಲ್ಲ. ಸೊ ಬನ್ನಿ, ಈಗ ಇದನ್ನೆಲ್ಲ ಒಂದು ಕಡೆ ಇಟ್ಟು ಸೊ ಇದನ್ನೆಲ್ಲ ಆ ಗಿಡಕ್ಕೆ ಕ್ಲೀನಾಗಿ ಈ ಗಿಡ ಏನಿದೆ ಈ ಗಿಡಕ್ಕೆ ಎಲ್ಲನೂ ಜೋಡಿಸೋಣ. ಲೆಟ್ಸ್ ಡು. ಫಸ್ಟು ಇದನ್ನೆಲ್ಲ ಇಟ್ಕೊಂಬಿಡೋಣ, ಸಪ್ರೇಟ್ ಇಟ್ಕೊಳ್ಳೋಣ. ಏನು ಕವರಿಂದ ಹಾಕಿದ್ದೀವಿ, ಕವರಿಂದ ಇಟ್ಕೊಳ್ಳೋಣ. ಸೊ ನೋಡೋಣ ಗೈಸ್, ಟ್ರೈ ಮಾಡಿದೆ. ಹೆಂಗೋ ಮನೇಲಿ ಖಾಲಿ ಇದ್ದೆ, ಒಂದು 20 to 35 ಮಿನಿಟ್ಸ್ ನಾನು ಫ್ರೀ ಇದ್ದೆ ಅನಿಸ್ತು. ಸೊ ಅದಕ್ಕೆ ಇದು ಮಾಡೋಣ ಅಂತ ಸಡನ್ನಾಗಿ ನನಗೆ ಪ್ಲ್ಯಾನ್ ಬಂದಿದ್ದು. ಸೊ ಮಾಡಿದ್ದೀನಿ. ಸೊ ನೋಡಬೇಕು. ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಇದೆ ಗೈಸ್. ಯಾಕಂದರೆ ನನ್ನ ಹ್ಯಾಂಡ್ಗೆ ಹಾಕಿದಾಗ ಹ್ಯಾಂಡ್ಗೆಲ್ಲ ಫುಲ್ ಮೆತ್ಕೊಂಡಿತ್ತು. ಸೊ ಅವಾಗ ನಾನು ವಾಶ್ ಮಾಡಿದಾಗ ಫುಲ್ ಈಸಿಯಾಗಿ ಹೋಯಿತು. ಏನು ನಾನು
ತುಂಬ ರಫಾಗಿ ಕೂಡ ವಾಶ್ ಮಾಡಿದ್ರು ಹಣ್ಣನ್ನ, ಆರಾಮಾಗಿ ಹೊರಟೋಯ್ತು. ಬಟ್ ಇದಕ್ಕೆ ಅಲ್ಲೆಲ್ಲ ಫುಲ್ ಡೆಕೋರೇಟ್ ಮಾಡಿದ್ಮೇಲೆ ಆಮೇಲೆ ಫುಲ್ ಈಸಿಯಾಗಿ ನೀರಲ್ಲಿ ಏನಾದ್ರು ಹೊರಟೋಗುತ್ತಾ ಅನ್ನೋ ಡೌಟ್ ಇದೆ. ನೋಡೋಣ ಗೈಸ್, ಬನ್ನಿ. ಸಾಲುತ್ತಾ ಗೈಸ್ ಇದಕ್ಕೆ? ನನಗೆ ಗೊತ್ತಿಲ್ಲ ಸಾಲುತ್ತಾ ಇಲ್ಲ ಅಂತ. ಬಟ್ ಫಸ್ಟು ಇದಕ್ಕೆ ಮಾಡೋಣ ಗೈಸ್. ಸೊ ಇದಕ್ಕೆ ಕ್ಲೀನಾಗಿ ಈ ಸ್ಟೋನ್ಸ್ ಏನಿದೆ ಈ ಸ್ಟೋನ್ಸನ್ನೆಲ್ಲ ಕ್ಲೀನಾಗಿ ಅರೇಂಜ್ ಮಾಡೋಣ ಗೈಸ್. ನಾನು ಕಡಿಮೆ ಮಾಡಿಬಿಟ್ಟಿದ್ದೀನಿ, ಬಟ್ ಇಷ್ಟು ಸಾಲುತ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಮೇ ಬಿ 3 ಪಾರ್ಟ್ಗೆ ಸಾಲಲ್ಲ ಅನಿಸುತ್ತೆ. ನೋಡೋಣ ಗೈಸ್. ಐ ವಾಂಟೆಡ್ ಟು ಪುಟ್ ಇಟ್ಮೇಲೆ ಗೊತ್ತಾಗುತ್ತಲ್ಲ ಗೈಸ್, ಮೊದಲೇ ಯಾಕೆ ಜಡ್ಜ್ ಮಾಡಬೇಕು. ಇದನ್ನು ಕ್ಲೀನಾಗಿ ಅರೇಂಜ್ ಮಾಡಿ ಇದನ್ನು ನೋಡೋಣ ಗೈಸ್. ಆಗಲ್ಲ ಗೈಸ್, ಎರಡಕ್ಕಾಗುತ್ತೆ ಅಷ್ಟೇ. ಇಲ್ಲಿ ಇಷ್ಟು ಕಲ್ಲು ಹೋಗ್ತಿದೆ. ಮೇಬಿ ಐ ಥಿಂಕ್ ಇನ್ನೂ ಮಾಡಬೇಕಾಗಬಹುದು. ಮಾಡೋಣ. ಗೈಸ್ ನೀವು ಅನ್ಬೋದು 90 ರೂಪೀಸ್ ಅಷ್ಟೇ ಅಂದರೆ ಅಲ್ವಾ, ಸೊ ಬುಕ್ ಮಾಡಿದರೆ ಆಗಿತ್ತು ಅಂತ. ಮಾಡ್ಬೋದು ಗೈಸ್, ಇಲ್ಲ ಅಂತಲ್ಲ. ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ. ಸೊ ನಾನೇ ಮಾಡಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ಅಷ್ಟೇ ಮಾಡಿದ್ದು. ಇನ್ನೇನು ಮತ್ತು 90 ರೂಪಾಯಿ ಈಸಿ ಅಲ್ಲ ಗೈಸ್. ಇದನ್ನು ಜೋಡಿಸಿದ್ದೀನಿ, ಇಷ್ಟು ಚೆನ್ನಾಗಿ ಬಂದಿದೆ. ನನಗೆ ಇಷ್ಟ ಆಯಿತು ಗೈಸ್. ನೋಡಿ ಗೈಸ್ ಹೆಂಗಿದೆ, ಇಷ್ಟ ಆಯಿತು. ಸೊ ಇನ್ನಿಷ್ಟು ಕಲ್ಲಿದೆ, ಇಷ್ಟು ಕಲ್ಲು ಈ ಪಾಟ್ಗೆ ಆ್ಯಕ್ಚುಲಿ ಸಾಲಲ್ಲ. ಸೊ ಇದೆಲ್ಲ ಒರೆಸ್ಬೇಕು ಗೈಸ್, ಹೋಗುತ್ತೆ. ಬಟ್ ಈ ಪಾಟ್ಗೆ ಆ್ಯಕ್ಚುಲಿ ಸಾಲಲ್ಲ, ಇನ್ನೂ ಜಾಸ್ತಿ ಬೇಕು. ಸೊ ಇನ್ನೂ ಜಾಸ್ತಿ ಪೇಂಟ್ ಹಾಕಿ ಇದಕ್ಕೆಲ್ಲ ಜೋಡಿಸೋಣ. ಬಟ್ ಫಸ್ಟ್ ಇದನ್ನು ಜೋಡಿಸೋಣ, ಎಷ್ಟಾಗುತ್ತೆ ನೋಡೋಣ, ಆಮೇಲೆ ಮಾಡೋಣ. ಸೊ ಪಕ್ಕದ ಮನೆ ಅಜ್ಜಿ ಕರೀತಾ ಇದೆ, ಪಕ್ಕದ ಮನೇಲಿ ಅಜ್ಜಿ ಕರೀತಾ ಇದ್ದಾರೆ ಏನಕ್ಕೂ. ಸೊ ಹೋಗಿ ಕೇಳ್ಕೊಂಬರೋಣ. ಇಲ್ಲಿ ಸರ್ಕಸ್ ಮಾಡಬೇಕು ಅಜ್ಜಿ ನೋಡೋಕ್ಕೆ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ ಗೈಸ್. ಅಜ್ಜಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಾನು ಇಲ್ಲಿ ಇಷ್ಟು ಸ್ಟ್ರಗಲ್ನ ನೋಡಿಕೊಂಡು ಹೋಗಬೇಕು. ಬಟ್ ನಂಗೆ ಅದೇ ಭಯ ಇದೆ, ಹೆಂಗೆ ಹೋಗಬೇಕು ನೋಡಿ, ಹೆಂಗಿದೆ ಇಲ್ಲಿ, ಹೆಂಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಕೇಳೋಣ. ಅಜ್ಜಿ ಹೋಗ್ತೀನಿ ಗೈಸ್, ಹೋದ್ಮೇಲೆ ಮಾಡ್ತೀನಿ ಏನಕ್ಕೆ ಅಂತ ಕೇಳ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ. ಈ ಕಾಯಿ ಪಕ್ಕ ಚೆನ್ನಾಗದೆ, ರುಚಿಗೋದೆ ಮಲ್ಲಿಗೆ ಅಲ್ವಾ ಇದು? ಅದು ಅದು ಎಲ್ಲ ಹುಳ ಬಿಟ್ಟು ಇದು ಒಂದು ಇದ್ರಾಗ ಏನೋ ಮ್ಯಾಲ ಬೀಳಿಲ್ಲ. ತಳಗೊಂದು ಅನುಮಾನ, ಚೆನ್ನಾಗಿದ್ರೆ ತಿನ್ನು, ಅದು ಅದು ಮಾತ್ರ ಏನಿಲ್ಲ, ಕೇವಲಗದೆ. ಅಮ್ಮ ನಾನು ಕೇಕ್ ಕೊಟ್ಟಿದ್ಲಪ್ಪ ಅಂತ ನಾನು, ಅಮ್ಮ ಕೊಟ್ಟರೆ ಕೊಟ್ಟಿರಲಿ, ನೀನೊಂದು ಅನ್ಕೊಳ್ಬೇಡ, ಇಷ್ಟು ಮಾಡ್ಕೊಂಡು ಅಂತ ನಾನು ಮಗ. ಊಟ ಆಯ್ತಿದ್ವಿ? ಆಯ್ತು. ನಿನ್ನ ಹೆಸರೇನು ಹೇಳೋ ನನ್ಕೋಗಾಕ? ಮಲ್ಲಿಕಾ. ಮಲ್ಲಿಕನಾ? ಬಿಡು, ಅದಕ್ಕೆ ಯಾವಾಗ ಸಂತೋ ಅನ್ನೋದು ನಾನು. ಹುಷಾರಾಗಮ್ಮ. ಅದು ಒಬ್ಬರು ಅಮ್ಮ ಸಂತೋದ್ರಿ ಕೊಟ್ಬಿಡು. ಅಜ್ಜಿ ಮ್ಯಾಂಗೋ ಕೊಟ್ಟರು ಗೈಸ್. ಬಿಕಾಸ್ ಯಾಕೆ ನಮ್ಮದು ಮರ ಇದ್ದಾಗ ಅಮ್ಮ ಎತ್ತು ಕಳಿಸಿದ್ರಲ್ಲ. ಸೊ ನಾನು ಅವ್ರಿಗೆ ಒಂದು 10-12 ಕಾಯಿ ಕೊಟ್ಟಿದ್ದೆ ಗೈಸ್. ಪಾಪ ಅಜ್ಜಿಯವ್ರದ್ದು ಮರ ಇದೆ ಇದಾಗಿದೆ ಅಂತ, ಪಾಪ 2 ಕಾಯಿ ಮತ್ತು ಚೆನ್ನಾಗಿತ್ತು ಅಂತೇಳಿ 2 ಕಾಯಿ ಕೊಟ್ಟಿದ್ದಾರೆ. ಸೊ ಬನ್ನಿ ಗೈಸ್, ಮತ್ತೆ ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಮತ್ತೆ ಈ ಗಿಡಕ್ಕೆ ಜೋಡಿಸ್ಬೇಕು, ಈ ಗಿಡಕ್ಕೆ ಜೋಡಿಸಿ ನೆಕ್ಸ್ಟು ಡೆಕೋರೇಟ್ ಮಾಡೋಣ ಗೈಸ್. ಬಟ್ ಇದು ಹೆಂಗೆ ಗೈಸ್ ಜೋಡಿಸೋದು, ಹಿಂಗೆ ಸಣ್ಣದಾಗಿ ಒಂದು ಬರ್ತಾಯಿದೆ. ಸೊ ನೋಡೋಣ ಗೈಸ್, ಇದಕ್ಕೂ ಒಂದು ಆಗ್ಬಿಟ್ರೆ ಇನ್ನೊಂದಕ್ಕೆ ಮಾಡ್ಕೊಳಬೇಕು, ಇನ್ನೊಂದಕ್ಕೆ ಮಾಡ್ಕೊಳ್ಳೋದು ಗೈಸ್. ನಿಮ್ಗೆ ಲಿಟ್ರಲಿ ಗೊತ್ತಿರೋ ಒಂದು ಸ್ಟೋರಿ ಹೇಳಬೇಕಾದ್ರೆ, ಇವಾಗ ನಮಗೆ ಮ್ಯಾಂಗೋ ಕೊಡ್ದವರು ಪಕ್ಕದ ಮನೆಯವರು. ಆ್ಯಕ್ಚುಲಿ ನಾವು ಈ ಮನೆ ಕಟ್ಟಬೇಕಾದ್ರೆ ನಾವು ಇದು ಬೇರೆ ಕಡೆಯಲ್ಲಿರೋದು.
ಸೊ ಇಲ್ಲಿ ಸೈಟ್ ತೊಗೊಂಡು ಮನೆ ಕಟ್ಟಬೇಕಾದ್ರೆ ಎಷ್ಟು ಜಗಳ ಅಂದರೆ ನಮಗೆ ಅವ್ರಿಗೆ ತುಂಬ ಸೀರಿಯಸ್ಸಾಗಿ ದೊಡ್ಡ ದೊಡ್ಡ ಜಗಳ ಎಲ್ಲ ಆಡಿದ್ವಿ. ಬಟ್ ಮನೆ ಕಟ್ಟಿ 2 ಇಯರ್ಸ್ ಆದಮೇಲೆ ಅವರು ಎಷ್ಟು ಸಾಫ್ಟ್ ಆದರು ಅಂದರೆ ನಮಗೆ ಗೊತ್ತಿಲ್ಲ ಗೈಸ್, ಅವರು ಅಷ್ಟು ಒಳ್ಳೆಯ ಜನ ಇದ್ದಾರೆ ಅಂತ. ಸೊ ಸಖತ್ ಸ್ಮೂತ್ ಆಗಿಬಿಟ್ರು, ನಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ. ಅವಾಗೆಲ್ಲ ಹೊಡೆಯೋ ಸ್ಟೇಜ್ಗೆಲ್ಲ ಹೋಗ್ಬಿಟ್ಟಿದ್ರು. ಹಾಂ, ನಮ್ಮ ಕಡೆಯಿಂದನೂ ಅದೇ ಥರ ಫೋರ್ಸ್ ಇತ್ತು. ನಾವೇನೂ ಮಿಸ್ಟೇಕ್ ಮಾಡಿಲ್ಲ ಅಂದರೂ ಅವ್ರು ಸುಮ್ಮನೆ ಅದು ಜಗಳಕ್ಕೆ ಬರ್ತಿದ್ರು. ಸೊ ಆವಾಗ ನಾನು ನೋಡೋ ದೃಷ್ಟಿನೇ ಅವ್ರ ಮೇಲೆ ಬೇರೆ ಥರ ಇತ್ತು. ಬಟ್ ಈಗ ತುಂಬ ಒಳ್ಳೆ ಮಗಳ ಥರ ನೋಡ್ತಾರೆ. ನಮ್ಮ ಯಜಮಾನ್ರನ್ನ ಅವ್ರ ಮಗನ ಥರ ಟ್ರೀಟ್ ಮಾಡ್ತಾರೆ. ತುಂಬ ಖುಷಿ ಇದೆ ಗೈಸ್. ಯಾರನ್ನೂ ಅಷ್ಟೇ 1 ಸಲ 2 ಸಲ ನೋಡಿ ಜಡ್ಜ್ ಮಾಡಬಾರ್ದು ಗೈಸ್. ಒಂದೊಂದು ಸಲ ಒಬ್ಬೊಬ್ರಿಗೆ ಒಂದೊಂದು ಥರ ಮೈಂಡ್ ಇರುತ್ತೆ, ಒಂದೊಂದು ಥರ ಮಾತಾಡ್ತಾರೆ. ಇವಾಗ ನಮಗೆ ಆಗಲಿ ಯಾವಾಗಲೂ ಒಂದೇ ಥರ ಇರೋದಕ್ಕಾಗೋದಿಲ್ಲ. ಒಂದೊಂದು ಟೈಮಲ್ಲಿ ಒಂದೊಂದು ಥರ ಬಿಹೇವ್ ಮಾಡ್ತಿರ್ತೀವಿ. ಸೊ ಎಲ್ಲರೂ ಹಾಗೆ ಇರ್ತಾರೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಈಗ ತುಂಬ ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದ್ದಾರೆ. ಬಟ್ ಓಕೆ ಫೈನ್, ಹಿಂಗೆ ಇರಲ್ಲ ಅಂತ ಅಂದ್ಕೊಂಡು. ಸೊ ಎಸ್ ಗೈಸ್, ಇದು ಓಕೆ, ಇನ್ನೂ ಸ್ವಲ್ಪ ಗ್ಯಾಪ್ ಇದೆ. ಬಟ್ ಇದು ಇನ್ನೂ ಬೇಕು ಮಾಡೋಣ ಸ್ಟೋನ್ಸು. ಬಟ್ ಅದು ಫುಲ್ ಖಾಲಿ ಇದೆ, ಅದಕ್ಕೆ ಮಾಡಬೇಕು. ಬಟ್ ಇದು ತುಂಬ ಚೆನ್ನಾಗಿದೆ ಗೈಸ್, ನಂಗೆ ಇಷ್ಟ ಆಯಿತು ನೋಡಿ ಗೈಸ್. ಮೀಶೋ ಏನು ತರಿಸಿರೋದು. ಸೊ ಓಕೆ, ಇದನ್ನು ಜೋಡಿಸ್ಬಿಡೋಣ ಫಸ್ಟ್. ಗೈಸ್, ಇದು ಕರಿಬೇವು ಗಿಡ. ಆ್ಯಕ್ಚುಲಿ ಹೊಸ ಮನೆ ಹತ್ರ ಉಣ್ಬೇಕು ಅಂತ ತೊಗೊಂಡು ಬಂದಿದ್ದು. ಬಟ್ ಹೊಸ ಮನೆ ಹತ್ರ ಕರಿಬೇವು ಉಣ್ಣಷ್ಟು ಜಾಗ ಇಲ್ಲ. ಸೊ ಹಿಂದೆ ಇರೋ ಸ್ವಲ್ಪ ಜಾಗದಲ್ಲಿ ಎಲ್ಲ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಪೇಂಟ್ ಎಲ್ಲ ಆದಮೇಲೆ ಕಾಂಕ್ರೀಟ್ ಸ್ವಲ್ಪ ಕಿತ್ಬಿಟ್ಟು ಸೊ ಆಮೇಲೆ ಇದು ಗಿಡನ ಉಡೋಣ ಅಂದ್ಕೊಂಡಿದ್ವಿ. ಸೊ ನೋಡೋಣ ಗಾಯ್ಸ್, ಟೀ ಇಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ. ಅದು ಹೆಂಗಾಗಿದೆ ಗೊತ್ತಾ, ತೋರಿಸ್ತೀನಿ. ಲಿಟ್ರಲಿ ಹಿಂಗಾಗಿದೆ ಗೈಸ್, ಟೀ ಇಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ಇದು ಕ್ಲೀನ್ ಮಾಡೋಷ್ಟು ಹುಜ್ಜಿ ಅವಾಗಿಂದ ಹುಜ್ತಾ ಇದ್ದೀವಿ, ಸ್ವಲ್ಪ ಕೂಡ ಹೋಗ್ತಾ ಇಲ್ಲ. ಇದನ್ನ ಹೆಂಗೆ ಹೋಗಿಸ್ಬೇಕು ಅಂತ ಗೊತ್ತಿಲ್ಲ. ಇದು 2ನೇದೋ 3ನೇದೋ ಅನಿಸುತ್ತೆ ಈ ಥರ ಮಾಡಿರೋದು ನಾನು. ಸೊ ಟೀ ಇಟ್ಬಿಟ್ಟು ಆ ಇಂಟೀರಿಯರ್ ಅವ್ರಿಗೆ ಕಾಲ್ ಮಾಡಿ ತಲೆ ತಿನ್ನೋಷ್ಟ್ರೊಳಗಡೆ ಇದು ಈ ಥರ ಭಸ್ಮ ಆಗೋಗಿದೆ. ಸೊ ಇದನ್ನ ಹೆಂಗೆ ಹೋಗ್ಸೋದು ಗಾಯ್ಸ್, ಉಜ್ಜಿದ್ರೂ ಹೋಗ್ತಾಯಿಲ್ಲ, ಏನು ಮಾಡಿದ್ರು ಹೋಗ್ತಾಯಿಲ್ಲ. ಸೊ ಸೋಡಾ ಹಾಕಿ ಉಜ್ಜಿದ್ರೆ ಹೋಗುತ್ತೆ ಅಂತ ಹೇಳಿದ್ರು ನಮ್ಮಮ್ಮ. ಸೊ ಟ್ರೈ ಮಾಡೋಣ ಗೈಸ್, ಟ್ರೈ ಮಾಡೋಣ. ಅದೇನು ಮಾಡಿದ್ರು ಹೋಗ್ತಾಯಿಲ್ಲ. ಸೊ ಸ್ವಲ್ಪ ಲೇಟಾಗಿ ಹೋಯಿತು, ಬಟ್ ಮಧ್ಯೆ ಇರೋದೆಲ್ಲ ಹಾಗೆ ಇದೆ. ಸೊ ಅದಕ್ಕೆ ನಮ್ಮಮ್ಮ ಹೇಳಿದ್ರು ಸೋಡಾ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡು ಚೆನ್ನಾಗಿ ಅಂತ ಹೇಳಿದ್ರು. ನೀರು ಹಾಕಿ ಸೋಡಾ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ, ನೋಡೋಣ ಗೈಸ್ ಎಷ್ಟು ಮಾತಾಗುತ್ತೆ ಅಂತ. ಸೋಡಾ ಹಾಕಿ ನೀರು ಹಾಕಿ ಚೆನ್ನಾಗಿ ಕಾಯಿಸ್ತಾ ಇದ್ದೀನಿ. ಸೊ ಸೋಡಾ ನೀರು ಎಲ್ಲ ಹಾಕಿ ಚೆನ್ನಾಗಿ ಬಿಸಿ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಬಿಸಿ ಇದ್ದಂಗೆ ಉಜ್ಬೇಕಂತೆ. ಸೊ ಆಗ ಹೋಗುತ್ತೆ. ಸೊ ನೋಡೋಣ ಗೈಸ್, ಇನ್ ಕೇಸ್ ಇದು ಹೋಗಿಲ್ಲ ಅಂದರೆ ಸೀರಿಯಸ್ ಆಗಿ ನನಗೆ ಇವತ್ತು ಬಯಸ್ಕೊಡೋದು ಕಾರ್ಯಕ್ರಮ ಇದೆ ಅಂತ ಅರ್ಥ. ಸೊ ಹಣೆ ಬರ ಸರಿ ಇಲ್ಲ ಗೈಸ್, ಏನು ಮಾಡೋದು, ಏನು ಅಂದ್ಕೊಂಡ್ರು ಯಾವುದು ಕೂಡ ಟೈಮ್ ಸರಿಯಾಗಿ ಏನೂ ಆಗ್ತಿಲ್ಲ. ಸೊ ಆ ಇಂಟೀರಿಯರ್ ವರ್ಕಲ್ಲಿ ತಲೆ ಕೆಡಿಸ್ಕೊಂಡು ಆ ಮನುಷ್ಯ ಫೋನ್ ಎತ್ತಲ್ಲ, ಬರಲ್ಲ, ಕಳಿಸ್ತೀನಿ ಅಂತಾನೆ ಕಳಿಸಲ್ಲ, ಇದೇ ಆಗೋಗಿದೆ. ಸೊ ಅದನ್ನು ತಲೆ ಕೆಡಿಸ್ಕೊಂಡು ಅವ್ರನ್ನ ಕ್ವಶನ್ ಮಾಡೋ ಬೈಯೋ ಬರದಲ್ಲಿ ಟೀ ಇಟ್ಟರೆ ಮರ್ತೋಗಿದ್ದೀನಿ. ಸೊ ಆ ಟೀ ಈಗ ಈ ಥರ ಆಗಿದೆ. ಸೊ ಏನೋ ಒಂಥರ ಆಗ್ತಿದೆ ಗೈಸ್, ಬಟ್ ಗೊತ್ತಿಲ್ಲ ಹೋಗುತ್ತಾ ಇಲ್ಲ ಅಂತ ನೋಡಬೇಕು. ಬಿಸಿ ಆಗಿದೆ, ಸೊ ಬಿಸಿ ಇದೆ. ಸೊ ಈಗಲೇ ಉಜ್ಜಬೇಕು ಅಂತೆ. ಸೊ ಉಜ್ಜೋಣ ಗೈಸ್.
1 ಅವರ್ ಆದಮೇಲೆ ಬಿಸಿ ಮಾಡಿ ಸೋಡಾ ಹಾಕಿ ಉಜ್ಜಿ ಹಂಗೆ ಇದ್ದಿದ್ದೀನಿ. ಹೆಂಗೆ ಮಾಡಿದ್ದೀನಿ ಅಂದರೆ ಹೆಂಗೆ ಮಾಡಿದ್ದೀನಿ ಗೈಸ್. ಫೈನಲಿ ಇಷ್ಟು ಮಾತ್ರ ಹೋಗಿದೆ, ಬಟ್ ಆದರೂ ನೋಡಿ ಇನ್ನು ಒಳಗಡೆ ಒಂದು ಸ್ವಲ್ಪ ಹಾಗೆ ಇದೆ. ಸೊ ಉಜ್ತೀನಿ ಗೈಸ್, ಅದನ್ನು ಬಿಡಲ್ಲ. ಬಟ್ ಸ್ಟಿಲ್ ಈ ಮಟ್ಟಕ್ಕಂತೂ ಕ್ಲೀನ್ ಮಾಡಿದ್ದೀನಿ. ಸೊ ಗ್ಯಾಸ್ ಮೇಲೆ ಏನೇನು ಇಟ್ಟರೆ ಮರ್ತೋಗ್ತಾ ಇಲ್ಲ ಗೈಸ್. ತುಂಬ ಕೇರ್ಫುಲ್ಲಾಗಿ ನೋಡ್ಕೊತೀನಿ. ಆ್ಯಕ್ಚುಲಿ ಗ್ಯಾಸು ಸಿಲಿಂಡರ್ ಈ ಥರದ ಕರೆಂಟ್ ವಿಷಯದೆಲ್ಲ ತುಂಬ ಕೇರ್ಫುಲ್ಲಾಗಿರ್ತೀನಿ. ಬಟ್ ಈ ಇಂಟೀರಿಯರ್ ಟೆನ್ಷನಲ್ಲಿ ಒಲೆ ಮೇಲೆ ಏನು ಇಟ್ಟಿದ್ದೀನಿ ಅಂತಲೇ ಮರ್ತೋಗಿದ್ದೀನಿ ಗೈಸ್. ಪ್ಲೀಸ್ ನೀವು ಕೂಡ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ. ಸೊ ಈಗ ಒಂದು ಸ್ವಲ್ಪ ಅಕ್ಕಿ ಎಲ್ಲ ರುಬ್ಬಬೇಕಿತ್ತು ಗೈಸ್. ನಾಳೆಗೆ ದೋಸೆ ಮಾಡು ಅಂತ ಹೇಳಿದ್ದಾನೆ. ಸೊ ಅಕ್ಕಿ ಎಲ್ಲ ಆಲ್ರೆಡಿ ಇಟ್ಟಿದ್ದೀನಿ, ಅಕ್ಕಿ ಎಲ್ಲ ರುಬ್ಬಿ ಇಟ್ಟಿದ್ದೀನಿ. ಸೊ ನೋಡೋಣ ಗೈಸ್. ಈಗ ಆ್ಯಕ್ಚುಲಿ ಎಲ್ಲ ಕೆಲಸ ಮುಗಿದಿದೆ. ಸೊ ಏನು ಗೊತ್ತಾ ಗೈಸ್, ಇದು ಫುಲ್ಲು ಒಂದು ನಿಮಿಷ, ಈ ಕೈಯಲ್ಲಿ ಚೆನ್ನಾಗಿ ಹಾಕಿ ತೆಗ್ಬಿಟ್ಟಿದ್ದೀನಿ. ಸ್ಟೀಲ್ ಸ್ಕ್ರಬ್ಬರ್ ಬರುತ್ತಲ್ಲ ಅದರಲ್ಲಿ. ಆ್ಯಕ್ಚುಲಿ ನನಗೆ ಕೈ ಫುಲ್ಲು ಉರಿತಾ ಇದೆ ಅಂದರೆ ಅಷ್ಟು ಉರಿತಿದೆ. ನನಗೇನು ಗೊತ್ತಾಗಿಲ್ಲ ಫಸ್ಟು ನೋಡೋಕ್ಕೆ. ಬಟ್ ಈಗ ಬಿಸಿ ಮುದ್ದೆ ಮಾಡ್ತಿದ್ರೆ ಕೈ ಫುಲ್ಲು ಉರಿತಾ ಇದೆ ಗೈಸ್. ಸಖತ್ ಉರಿತಾ ಇದೆ. ಅಲ್ಲಲ್ಲೆಲ್ಲ ಪರ್ಚ್ಕೊಂಡು ಹೋಗ್ಬಿಟ್ಟಿದೆ. ಸ್ಟೀಲ್ ಸ್ಕ್ರಬ್ಬರ್ ಅಲ್ವಾ, ಸೊ ಅಲ್ಲಲ್ಲೆಲ್ಲ ಪರ್ಚ್ಕೊಂಡು ಹೋಗ್ಬಿಟ್ಟಿದೆ. ನೈಲ್ಸೆಲ್ಲ ನೋಡಿ ಗೈಸ್ ಹೆಂಗೆ ಆಗ್ಬಿಟ್ಟಿದೆ, ಕಾಣಿಸಿಲ್ಲ. ಫುಲ್ ರಫ್ ಆಗೋಗ್ಬಿಟ್ಟಿದೆ. ಫುಲ್ ಸ್ಮೂತ್ ಇತ್ತು, ಶೈನಿಂಗ್ ಇತ್ತು, ಈಗ ಫುಲ್ ರಫ್ ಆಗೋಗ್ಬಿಟ್ಟಿದೆ. ಸೊ ಇನ್ನೊಂದು 2 to 3 ಡೇಸ್ ಮೇ ಬಿ ಹೀಗೆ ಉರಿಯುತ್ತೆ ಅನಿಸುತ್ತೆ ಗೈಸ್. ಸೊ ಈಗ ನನ್ನ ಚಿಕ್ಕ ಮಗನಿಗೆ ಊಟ ಇಟ್ಕೊಡ್ಬೇಕು. ಸೊ ಅವನಿಗೆ ಊಟ ತಿನ್ನಿಸ್ಬೇಕು, ದೊಡ್ಡವನಿಗೆ ಊಟ ಇಟ್ಕೊಡ್ಬೇಕು ಗೈಸ್. ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗೋಣ. ಏನು ಮಾಡ್ತಿರೋದು ನೀನು? ಕೂತ್ಕೊಳ್ಳಲ್ಲ, ಕೆಳಗಡೆ ಕೂತ್ಕೊಳ್ಳಲ್ಲ, ಮೇಲೇ ಇರ್ಬೇಕು. ಏನು ಕೆಲಸ? ಅಪ್ಪ ಯಾರದು? ಅವ್ರಿಗೆ ಹಾಯ್ ಮಾಡಮ್ಮ. ಹಾಯ್ ಮಾಡಲ್ಲ. ಹಾಯ್ ಸರಿ, ಅವ್ರಿಗೆಲ್ಲ ಒಂದು ಪಪ್ಪಿ ಕೊಟ್ಬಿಡು. ಪಪ್ಪಿ ಕೊಡು. ಹೆಂಗೆ ಕೊಡು ಪಪ್ಪಿ? ಓ ಅಮ್ಮ ಫೋನ್ ಮಾಡ್ತೈತೆ. ಏನಮ್ಮ? ಗಾಯ್ಸ್, ಇವತ್ತಿನ ವಿಡಿಯೋ ಅಷ್ಟೇ. ತುಂಬ ವಿಡಿಯೋ ಇತ್ತು, ಬಟ್ ಅಷ್ಟನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ನನ್ನ ಚಿಕ್ಕ ಮಗನ ಹತ್ರ ಈಸ್ ಹೆವಿ ಟಾರ್ಚರ್. ಸೊ ಮಾಡೋಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾತ್ರ ವಿಡಿಯೋ ಮಾಡಿದ್ದೀನಿ. ಸೊ ಡೇ ಬೈ ಡೇ ವಿಡಿಯೋನ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಮಾಡ್ತೀನಿ ಗೈಸ್. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್. ಗುಡ್ ನೈಟ್ ಆಲ್.